ರೆಸಾರ್ಟ್ ಮಾತ್ರ ಸಕ್ಕದಾಗಿದೆ. ಅರೇಂಜ್ಮೆಂಟ್ಸ್ ಅಷ್ಟೇ ಸೂಪರ್ ಆಗಿ ಮಾಡ್ಸಿದೀರಾ ರೀ. ಮತ್ತೆ ನಮ್ಮ ಅರೇಂಜ್ಮೆಂಟ್ಸ್ ಅಂದ್ರೆ ಇಷ್ಟು ಚೆನ್ನಾಗಾದ್ರೂ ಇರೋದು ಬೇಡವಾ? ಹೌದು, ನೋಡ್ತೀರಿ ಬಂದವ್ರಿಗೆಲ್ಲ ಗ್ಯಾರಂಟಿ ತುಂಬಾ ಇಷ್ಟ ಆಗುತ್ತೆ. ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ. ಅಪ್ಪ ಬಾ ಬಾ ಬಾ. ನಮಸ್ತೆ ಬಾಬಾ. ನಮಸ್ಕಾರ ಅಳಿಯಂದ್ರೆ. ಒಬ್ಬೊಬ್ಬೊಬ್ಬೊಬ್ಬ ಇಷ್ಟು ದೊಡ್ಡ ರೆಸಾರ್ಟ್ ಅಲ್ಲಿ ಪಾರ್ಟಿ ಮಾಡ್ತೀರಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ಹಾಗೆಲ್ಲ ಏನೂ ಇಲ್ಲ ಮಾವ. ನೋಡಿದ್ರ ರೀ, ಹೇಳ್ದೆ ತಾನೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ. ಅಪ್ಪನೂ ಹೇಳ್ತಿದಾರೆ ನೋಡಿ. ಅವ್ರಿಗೆ ಕೆಲಸ ಮಾಡಿದ್ದಾರೆ ಅಂದ್ರೆ ಏನೋ ಒಂದು ಮ್ಯಾಟ್ರ್ ಇದ್ದೇ ಇರುತ್ತೆ. ಅರೆ ಮ್ಯಾಟ್ರ್ ಏನಿದೆ ಸಂತೋಷ್ ಅವರೇ, ಜಾನ್ವಿ ಅವ್ರು ಇಷ್ಟಪಟ್ಟರು ನಾವೆಲ್ಲರೂ ಸೇರಬೇಕು ಪಾರ್ಟಿ ಮಾಡಬೇಕು ಅಂತ. ಅವ್ರ ಇಷ್ಟ ನೆರವೇರಿಸೋದೇ ಅಲ್ವಾ ನನ್ನ ಕರ್ತವ್ಯ. ಅದಕ್ಕೆ ಅರೇಂಜ್ ಮಾಡಿಬಿಟ್ಟೆ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಸಿದ್ದೀರಾ ಜಯಂತವ್ರೆ. ಏಯ್ ಸಾಕು ಸುಮ್ಮನೆ, ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಇಂಥ ಸಾವಿರ ಸಿಗುತ್ತೆ ನನಗೆ. ಅವ್ರ ಪರಿಚಯದವ್ರು ಯಾರೋ ಇರ್ತಾರೆ, ಅವರು ಫ್ರೀಯಾಗಿ ಮಾಡ್ಕೊಂಡಿರ್ತಾರೆ ಅಲ್ವಾ ಜಯಂತವ್ರೆ? ಗೊತ್ತಿರೋರೆ, ಆದರೆ ಫ್ರೀ ಆಗಲ್ಲ. ನಿಮಗೆ ಗೊತ್ತಲ್ಲ ಬಿಸ್ನೆಸ್ ಅಂದರೆ ಹೇಗಿರುತ್ತೆ ಅಂತ. ಬೈ ದ ವೇ, ಬೆಂಗಳೂರಿನ ಟಾಪ್ 5 ರೆಸಾರ್ಟ್ಸ್ನಲ್ಲಿ ಇದು ಒಂದು. ಓಹ್, ಒಂದು ಹಾಗೆ ಈ ರೆಸಾರ್ಟ್ ಓನರ್ ಯಾರು ಅಂತಾನೆ ಹೇಳಿಲ್ಲ ನಾನು, JS ಅಂತ ಆತ. ಲೋ ಅಣ್ಣ, ನೆಡ್ಕೊಂಡ್ ಬಂದ್ಯಾ? ನಮ್ಗೆ ಗೊಂದಲನೇ ಆಗೋಯ್ತು, ನಾವು ಬೇರೆ ಎಲ್ಲೋ ಬಂದ್ಬಿಟ್ಟು ಅಂತ. ಇಲ್ಲ ಇಲ್ಲ, ನೀವು ಕರೆಕ್ಟ್ ಜಾಗಕ್ಕೆ ಬಂದಿದ್ದೀರಾ. ಇದೆ ತುಂಬಾ ಚೆನ್ನಾಗಿದೆ ಅಲ್ಲ ಈ ರೆಸಾರ್ಟು. ಅಳಿಯಂದ್ರ ಫ್ರೆಂಡ್ದಂತೆ. ಅಳಿಯಂದ್ರೆ JS ಅಂದ್ರೆ ಯಾರು ಅಂತ ಹೇಳಲೇ ಇಲ್ಲಲ್ಲ. ಜಯಶಂಕರ್ ಅಂತ ಆತ ಬಾಂಬೆನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್. ಈಗ ಬೆಂಗಳೂರಿನಲ್ಲಿ ಕಾರೋಬಾರನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನನ್ನ ಸೀನಿಯರ್ ಕೂಡ, ತುಂಬ ಹಳೆ ಪರಿಚಯ ನೋಡಿ, ಹಾಗಾಗಿ ಅರೇಂಜ್ ಮಾಡೋಕ್ಕಾಯ್ತು. ಈಗ ಅವ್ರು ಎಲ್ಲಿದ್ದಾರೆ? ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೂ ಬನ್ನಿ ಅಂತ. ತುಂಬ ಬ್ಯುಸಿ ಮನುಷ್ಯ ಆತ. ನನಗೋಸ್ಕರ ಟೈಮ್ ಮಾಡ್ಕೊಂಡು ಬಂದರೆ ನಟ್ಸ್ ಮೈ ಗುಡ್ ಫಾರ್ಚೂನ್. ಖಂಡಿತ ಬಂದರೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾಬಾ. ತುಂಬ ಬ್ಯುಸಿ ಮನುಷ್ಯ. ಈಗಿನ್ನಾರು ಇಲ್ಲಿಗೆ ಬಂದರೆ ಗುಡ್ ಫಾರ್ಚೂನ್ ನಮ್ಮದೇ. ಖಂಡಿತ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಹಾಯ್. ಅರೆ ಬಂದೆ ಬಿಟ್ರಲ್ಲ, ಒಂದು ನಿಮಿಷ ಬಂದೆ. ವೆಲ್ಕಮ್ ಜಯಂತ್. ಹೇಗಿದೆ ರೆಸಾರ್ಟ್? ತುಂಬ ಚೆನ್ನಾಗಿದೆ. ನೀವು ಹೇಗಿದ್ದೀರಿ? ಯು ನೋ ಜಯಂತ್, ಐ ಆಮ್ ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ನೀವು ಹೇಗಿದ್ದೀರಾ? ಆಲ್ವೇಸ್ ಫಿಟ್ ಆ್ಯಂಡ್ ಫೈನ್. ಒಂದೇ ಒಂದು ನಿಮಿಷ. ಜಾನ್ವಿ ಅವರೇ, ಇವರು ಜಾನ್ವಿ ಅಂತ, ಮೈ ವೈಫ್. ನಮಸ್ಕಾರ. ನಮಸ್ತೆ ಸರ್. ಇವರು ನನಗೆ ಹೆಣ್ಣು ಕೊಟ್ಟ ದೇವರು. ಅಂದರೆ ಜಾನು ಅವ್ರ ತಂದೆ ತಾಯಿ. ನಮಸ್ಕಾರ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಇಲ್ಲೂ ನಿನ್ನ ಸ್ಟೇಟಸ್ ತೋರಿಸಿದ್ಯಾ ಮಗನೇ? ನಾನು ಇಂಟ್ರೊಡ್ಯೂಸ್ ಮಾಡೋದಕ್ಕೂ ಹಿಂದೆ ಮುಂದೆ ನೋಡಿ ನೆಪ ಹುಡ್ಕೊಂಡು ಸೈಡಿಗೆ ಹೋಗ್ತೀಯಾ? ನಿನ್ನ ಬಗ್ಗೆ ನನಗೆ ಗೊತ್ತು. ಈ ಪಾರ್ಟಿನಲ್ಲಿ ನೋಡು ಹೆಂಗೆ ನಿನ್ನ ಬಂಡವಾಳನ ಬಯಲು ಮಾಡ್ತೀನಿ ಅಂತ. ಸಂತೋಷ್ ಅಣ್ಣ ಅಂತ, ಅವರು ವೀಣಾ ಅತ್ಗೆ. ಅವನು ಇನ್ನೊಬ್ಬ ಅಣ್ಣ, ವೆಂಕಿ ಅಣ್ಣ ಅತ್ಗೆ. ಸಂತೋಷ್, ಏನು ಯೋಚನೆ ಮಾಡ್ತಾ ಇದ್ದೀರಿ? ಏನಿಲ್ಲ ಸರ್, ಏನಿಲ್ಲ. ಪ್ಲೀಸ್
ಬನ್ನಿ. ಒಳಗೋಗೋಣ. ಧರ್ಮರಾಜ್ ಅವ್ರು ಬಂದ್ರ? ಸರಿ, ನಾನು ಬರ್ತೀನಿ. ಧರ್ಮರಾಜ್ ಅಂದರೆ ಪಾರ್ಟಿ ಅರೇಂಜ್ ಮಾಡಿರೋದೇ ಅವ್ರಿಗೋಸ್ಕರ. ಧರ್ಮರಾಜ್ ಗ್ರೂಪ್ ಆಫ್ ಕಂಪ್ನೀಸ್ ಕೇಳಿರ್ತೀರಲ್ಲ ನೀವು. ಈಸ್ ಜಸ್ಟ್ ರೈಟ್. ಪ್ರಸಾದು, ಅವ್ರು ಹೇಳಿರೋ ಜಾಗಕ್ಕೆ ಕರೆಕ್ಟಾಗಿ ಹೋಗ್ತಾ ಇದೆಯಾ ತಾನೆ? ಅಪಾರ, ಈ ಪ್ರಸಾದ್ ಮೂಲಿ ಮನಿ ಗೂಗಲ್ಗೆ ಲೊಕೇಶನ್ ಹೇಳ್ಕೊಡ್ತಾನ್ರಿ. ನಾ ರಸ್ತಾದಾಗ ಹೋಗಾಕತ್ತಿದ್ರ ಈ ರೋಡ್ ಇಲ್ಲೇ ಹೋಗ್ತೈತಿ, ಈ ಕ್ರಾಸ್ ಇಲ್ಲೇ ಬರ್ತೈತಿ ಅಂತ ಕಂಡು ಹಿಡಿದು ಬಿಡ್ತೀನಿ ರೀ. ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮನ್ನ ಕರೆಕ್ಟ್ ಅಡ್ರೆಸ್ಗೆ ಕರ್ಕೊಂಡು ಹೋಗ್ತೀನಿ ರೀ. ಆದರೂ ಇಷ್ಟು ದೂರ ಬರಬೇಕಿತ್ತಾ? ಹೌದು ಮಾವ, ನೀವಿರೋ ಪರಿಸ್ಥಿತಿಲಿ ಮನೇಲೇ ಇದ್ದು ರೆಸ್ಟ್ ಮಾಡ್ಬೋದಾಗಿತ್ತು ಅಲ್ವಾ? ಡಾಕ್ಟ್ರೇ ಹೇಳಿಲ್ವಾ ಜಾಗ ಬದಲಾದರೆ ಮನಸ್ಸು ಬದಲಾಗುತ್ತೆ ಅಂತ? ಅದು ಅಲ್ಲದೆ ಅವರೆಲ್ಲ ಸತ್ಯನಾರಾಯಣ ಪೂಜೆಗೆ ನಮ್ಮ ಮನೆಗೆ ಬಂದಾಗ ನೀವಿಬ್ಬರು ಇರಲಿಲ್ಲ. ಈಗ ಅವ್ರು ಅರೇಂಜ್ ಮಾಡಿರೋ ಪಾರ್ಟಿಗೆ ನಾವು ಹೋಗಿಲ್ಲ ಅಂದ್ರೆ ತಪ್ಪಾಗಲ್ವಾ? ಆದರೂ ಇದೆಲ್ಲ ಯಾಕೆ ಬೇಕಿತ್ತು ಅತ್ತೆ? ನನಗೂ ಮೊದಲು ಇಲ್ಲಿಗೆ ಯಾಕೆ ಬರಬೇಕು ಅಂತ ಅನಿಸಿತ್ತು ಅಮ್ಮಲ್ಲ. ಆದರೆ ಪೂಜೆ ದಿನ ಎಲ್ಲರೂ ಖುಷಿ ಖುಷಿಯಾಗಿದ್ರಲ್ವಾ, ಇಂಥ ಅವಕಾಶನ ಯಾಕೆ ತಪ್ಪಿಸ್ಕೋಬೇಕು ಅಂತ ನಾನು ಒಪ್ಕೊಂಡೆ ಅಷ್ಟೆ. Adi, stop. Stop the car. ಯಾಕತ್ತೆ? ಗಾಡಿ ಹಿಂದೆ ತಗೋ. ಅಲ್ಲ, ಏನಾಯ್ತು? ಗಾಡಿ ಹಿಂದೆ ತಗೋ. ಏನಾಯ್ತಕ್ಕ?